ಮಾತಾ ಕಿ ಜೈ. ಕನ್ನಡ ತಾಯಿ ಭುವನೇಶ್ವರಿ ಜಯವಾಗಲಿ. ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಬಂಧುಗಳಿಗೆ ಮೈಕ್ ಹಾಕೊಂಡು ಇಲ್ಲ ಮೈಕ್ ಇದೆ, ಮೈಕ್ ಹಾಕೊಂಡು ಇದೆಯಾ? ಎಸ್ ಸರ್. ಭಾರತ್ ಮಾತಾ ಕಿ ಜೈ. ಕನ್ನಡ ತಾಯಿ ಭುವನೇಶ್ವರಿಗೆ ಜೈ. ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ಇಲ್ಲಿರುವಂಥ ನನ್ನ ಎಲ್ಲ ಸೋದರ ಸೋದರಿಯರಿಗೆ ನಿಮ್ಮ ಪ್ರೀತಿಯ ಪುಟ್ಟ ಗಾಯಕ, ಇನ್ನೂ ಪುಟ್ಟ ನಟ ಮಾಡುವಂಥ ನಮಸ್ಕಾರ, ಶುಭಾಶಯಗಳೆಲ್ಲರಿಗೂ. ನನಗೂ ಜೆ ಪಿ ಅವರಿಗೂ ಸುಮಾರು 20 ವರ್ಷಗಳ ಬಾಂಧವ್ಯ ಇದೆ. ನಾನು ಬ್ಯಾಂಗ್ಳೂರಿಗೆ ಬಂದು 31 ವರ್ಷ ಆಯಿತು. ದೂರದ ದಕ್ಷಿಣ ಕನ್ನಡದಿಂದ, ಅಂದರೆ ನಿಮಗೆ ಈಸಿಯಾಗಿ ಹೇಳಬೇಕಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಆ ಕಡೆ ನಮ್ಮೂರು. ನಾನು ಓದಿ MA ಮಾಡಿದೆ, ಒಂದು 4 ವರ್ಷ ಲೆಕ್ಚರರ್ ಆಗಿದ್ದೆ. ಸಂಗೀತವೇ ನನ್ನ ಬದುಕಾಗಬೇಕು ಅಂತ ಬೆಂಗಳೂರಿಗೆ ಬಂದೆ. ಬಂದು ಒಂದು 31 ವರ್ಷ ಆಯಿತು. ಆಮೇಲೆ ಭಗವಂತನ ಅನುಗ್ರಹ ಇಲ್ಲಿ ಮ್ಯೂಸಿಕ್ ಶೋಸ್ ಜಾಸ್ತಿ ಆಯಿತು 100,000 ಹೀಗೆ ಆಗ್ತಾ ಹೋಯಿತು. ಆಮೇಲೆ ಈಗಲೂ ಕೂಡ ದೇವರು ಬ್ಯುಸಿಯಾಗಿ ಇಟ್ಟಿದ್ದಾನೆ. ಜೊತೆಗೆ ಸೀರಿಯಲ್ಗಳು ಸ್ವಲ್ಪ ಮಾಡೋ ಅವಕಾಶ ಆಯಿತು. ಇದರ ಮಧ್ಯೆ ನಮಗೆ ಜೆ ಪಿ ಅವ್ರ ಪರಿಚಯ ಆದಮೇಲೆ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಇನ್ಫ್ಯಾಕ್ಟ್ ಜೆ ಪಿ ಅವರ ಮೇಲೇ ನಾವೊಂದು ಕ್ಯಾಸೆಟ್ ಮಾಡಿದ್ವಿ, ಇವರೇ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಅಂತ. ನಮ್ಮ ಅದಕ್ಕೆ ನಾನು ಬಹಳಷ್ಟು ಗೌರವಿಸೋದವರಲ್ಲಿ ಒಂದು ಮನುಷ್ಯನಿಗೆ ಒಂದು ಸಾಧನೆಗೆ ಶಾರ್ಟ್ಕಟ್ ಇಲ್ಲ. ಯಾವುದೇ ಫೀಲ್ಡಲ್ಲಿ ನೀವು ಸಾಧನೆ ಶಾರ್ಟ್ಕಟ್ ಇಲ್ಲ. ಅವರು ಸಾಧನೆ ಮಾಡಿದವರು ಮತ್ತು ನಿರಂತರವಾಗಿ ಆ ಒಂದು ಹಪಹಪಿ ಇದೆ ಅವರಿಗೆ ಸಾಧನೆ ಮಾಡುವಂಥದ್ದು. ಯಾಕೆ ನೋ ಎಂಡ್, ಯಾವುದೇ ಜ್ಞಾನಕ್ಕೆ, ಯಾವುದೇ ಕಲೆ ಸಾಧನೆಗೆ ಯಾವುದಕ್ಕೆ ಎಂಡ್ ಇಲ್ಲ. ಅವರು ಮಾಡ್ತಾ ಇನ್ನೊಬ್ಬರನ್ನು ಬೆಳೆಸ್ತಾರೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಕ್ಷೇತ್ರದಲ್ಲಿ ಆಗಿ ನಾನು ಮಾತ್ರ ಸಾಧನೆ ಮಾಡಿದರೆ ಸಾಕು, ಸ್ವಾರ್ಥ ಎಲ್ಲಿ ನೋಡಿದ್ರು ನಾವು ಸ್ವಾರ್ಥ ನೋಡ್ತೀವಿ. ಅದು ಅಂಥವ್ರು ಅಪವಾದ ಅಂತ ಕಾಣ್ತಾರೆ. ಆ್ಯಂಡ್ ಅವರ ಕೋರ್ಸ್ ಅಟೆಂಡ್ ಮಾಡಿದವರು ಎಲ್ಲರೂ ಅವ್ರನ್ನ ಮೆಚ್ಕೊಳ್ತಾರೆ. ಅದೇ ಏನೋ ಒಂದು ಮ್ಯಾಗ್ನೆಟ್ ಪವರ್ ಇದೆ ಅವರು, ಅಯಸ್ಕಂತದಾಗೆ ಎಲ್ಲರನ್ನ ಆಕರ್ಷಿಸ್ತಾರೆ. ನನಗೂ ಮೊದಲಿನ ನನಗೆ ನಾನು ಸಹಜವಾಗಿರೋದು ಇಷ್ಟ. ಜೆ ಪಿ ಅವ್ರಲ್ಲಿ ಯಾವುದೇ ಕೃತಕವಾದಂಥ ಸ್ವಭಾವ ನಾನು ನೋಡಲಿಲ್ಲ. ನ್ಯಾಚುರಲಿ ಈಸ್ ಲೈಕ್ ದಟ್. ಬಹುಶಃ ಅವ್ರ ತಂದೆ ತಾಯಿ ಕೊಟ್ಟ ಸಂಸ್ಕಾರ ಇರ್ಬೋದು, ಅವ್ರು ಬೆಳೆದ ಪರಿಸರ ಇರ್ಬೋದು. ಹಿಂದೆಲ್ಲ ಹೇಳ್ತಾ ಇದ್ರು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೆ, ಮಾತಾಡೋಕೆ ಎಷ್ಟೋ ಕಷ್ಟ ಆಗ್ತಾಯಿತ್ತು ನನಗೆ ಅಂತ. ನಾನು ಬೆಂಗಳೂರು ಬಂದವರು ಅನುಭವಿಸಿದ ಕೀಳರಿಮೆ ಅದು ಇದೆಲ್ಲ ಗೊತ್ತು ನನಗೆ. ಅದೆಲ್ಲ ಮೀರಿ ಈ ಥರ ಸಾಧನೆ ಮಾಡಿದ್ದಕ್ಕೆ ಎಲ್ಲರಿಗೂ ಅಷ್ಟು ಪ್ರೀತಿ ತೋರಿಸುವಂಥ, ಎಲ್ಲರಿಂದ ಅದರ ಸರ್ವಜನ ಮಾನ್ಯರಾಗಿರುವ ಜೆ ಪಿ ಅವರಿಗೆ ನಾವು ಸ್ವಲ್ಪ ಚಪ್ಪಾಳೆ ಮುಖೇನ ಅಭಿನಂದನೆ ಸಲ್ಲಿಸ್ತೇವೆ. ಮಾತಾಡಿದ್ರೆ ಎಷ್ಟು ವಿಷಯ ಮಾತಾಡ್ಬೋದು, ಬಟ್ ನಾನು ಸಂಕ್ಷಿಪ್ತವಾಗಿ ಒಂದೇ ಮಾತಲ್ಲಿ ಹೇಳೋದಾದರೆ, ಜೆ ಪಿ ಅಭಿಮಾನಿ ಬಳಗದ ಆಜೀವ ಸದಸ್ಯತ್ವವನ್ನು ನಾನು ಯಾವಾಗಲೂ ಪಡ್ಕೊಂಡಿದ್ದೀನಿ. ಕೊನೆ ಉಸಿರಿರೋದು ನಾನು ಅವರ ಅಭಿಮಾನಿ. ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು. ಇಷ್ಟು ಜನ ನೀವು ದೂರದಿಂದ ಬಂದಿದ್ದೀರಿ, ನೀವು ಬೆಂಗಳೂರಿಗೂ ಬಂದಿದ್ದೀರಿ, ಎಲ್ಲರೂ ಬಂದು ಇಲ್ಲಿ ಸೇರಿ ಪ್ರಕೃತಿಯ ಒಂದು ದಿವ್ಯ ಸನ್ನಿಧಿ ಇಲ್ಲಿದೆ. ಒಂದು ಸರಸ್ವತಿಯ ಸನ್ನಿಧಿ, ಜೆ ಪಿ ಅವರ ರೂಪದಲ್ಲಿ ಸರಸ್ವತಿಯ ಸನ್ನಿಧಿ ಇಲ್ಲಿದೆ, ಪ್ರಕೃತಿಯ ಸನ್ನಿಧಿ ಇಲ್ಲಿದೆ ಮತ್ತು ಪ್ರೀತಿಯ ವಾತಾವರಣ ಇದೆ. ನಾನು ಹೋದ ಕಡೆ ಹೇಳೋದಷ್ಟೇ, ನಾನು ಹಾಡೋದು ನನ್ನ, ಅಫ್ಕೋರ್ಸ್ ನನಗೆ ಸಂಗೀತವೇ ನನ್ನ ಸರ್ವಸ್ವ, ಅದು ನನ್ನ ಹೃದಯದ ಭಾಷೆ. ನನಗೆ ಊಟ ಕೊಟ್ಟಿರೋದು ಸಂಗೀತವೇ. ಅದರ ಜೊತೆಗೆ ಸ್ವಲ್ಪ ಮಾತಾಡೋ ಚಟ ಇದೆ ನನಗೆ. ಹಾಗಾಗಿ ಜೆ ಪಿ ಸ್ವಲ್ಪ ಕಮ್ಮಿ ಮಾತಾಡಿದ್ದ ಇತ್ತು ಅಂತ ಹೇಳ್ತಾರೆ ಅವರು. ನಾನು ಹೇಳೋದು ಇಷ್ಟೇ, ಭಾರತೀಯ ಸಂಸ್ಕೃತಿಯ ಮೂಲ. ನಾವು ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ತುಂಬ ಹೇಳ್ಬೋದು ಅದರ ಬಗ್ಗೆ. ನಾನು ಒಬ್ಬ ಪುಟ್ಟ ಗಾಯಕನಾಗಿ ಕಂಡುಕೊಂಡಿದ್ದು, ಮತ್ತು ನನ್ನ ಅಪ್ಪ ಅಮ್ಮ, ತಂದೆ ತಾಯಿ ಅಂದರೆ ಅಪ್ಪ ಅಮ್ಮ ಅಂದರೆ ನನಗೆ ಹೆಚ್ಚು ಅಪಯಮಾನ ಆಗುತ್ತೆ. ಅವರು ಕೊಟ್ಟ ಸಂಸ್ಕಾರದಲ್ಲಿ ಕಲ್ತ್ಕೊಂಡಿದ್ದು 3 ಪಾಯಿಂಟ್ಸ್. ಒಂದು ಪ್ರೀತಿ, ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ಲವ್ ಆಲ್. ಭಗವಂತ ಒಬ್ಬನಲ್ವ ಮುರಳಿದೆ. ಭಗವಂತ ಒಬ್ಬನೇ, ಭಗವತ್ ಚೈತನ್ಯ ಒಂದೇ. ನಮ್ಮ ನಿಮ್ಮಲ್ಲೆಲ್ಲರಿರುವ ಆ ದಿವ್ಯವಾದ ಬೆಳಕು ಒಂದೇ. ಇದನ್ನು ನಾವು ತಿಳ್ಕೊಂಡ್ರೆ ಯಾರನ್ನೂ ನಾವು ದ್ವೇಷ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ತಂದೆ ತಾಯಿ ಹೇಳಿಕೊಟ್ಟ ಸಂಸ್ಕಾರ, ಅದು ದೋಷ. ಅದನ್ನು ನಾನೊಂದು ಅರ್ಥ ಮಾಡ್ತೀವಿ. ಇವತ್ತಿನವರೆಗೂ ಪರಿಪಾಲಿಸ್ಕೊಂಡು ಬಂದಿದ್ದೀನಿ ನಾನು. ಮುಂದೆನೂ ನನಗೆ ಎಷ್ಟು ಸಾಧ್ಯ ಇದೆಯೋ ಅದನ್ನೇ ಮುಂದುವರಿಸ್ತೀನಿ. ನನ್ನ ಮನೋಧರ್ಮ ಹಾಗೆ ಇರೋದು. ನನಗೆ ಸಾಧ್ಯ ಆದರೆ ಒಬ್ಬರಿಗೆ ಸಂತೋಷ ಕೊಡ್ತೀನಿ, ಇಲ್ಲ ನನಗೆ ಆಗಿಲ್ಲ ತೊಂದರೆ ಅಂತ ಕೊಡೋದು ಬೇಡ. ಇದು ಒಂದು ಪಾಲಿಸಿ. ಬಹುಶಃ ಇದು ಭಾರತೀಯ ಸಂಸ್ಕೃತಿ. ನಮ್ಮಲ್ಲಿ ನೀವೆಲ್ಲರೂ ಅದೇ ಥರದ್ದು. ಇನ್ನೊಂದು ಭಕ್ತಿ, ಪ್ರೀತಿ ಜೊತೆಗೆ ಭಕ್ತಿ. ನಾವು ಮಾಡುವ ಎಲ್ಲ ಕೆಲಸದಲ್ಲೂ ಭಕ್ತಿ. ಈಗ ನೀವು ಅಷ್ಟು ದೂರದಿಂದ ಬಂದಿದ್ದೀರಿ, ಜೆ ಪಿ ಅವರು ಬೇಕು ಅಂತ ಬಂದಿದ್ದೀರಿ. ಇಲ್ಲಿ ಏನು ನೀವು ಕಲ್ತ್ಕೊಳ್ತೀರಿ ಅಷ್ಟು ಭಕ್ತಿಯಿಂದ ಕಲ್ತಿದ್ದೀರಿ ನೀವು. ಅದು ನಿಮ್ಮ ಜೀವನಕ್ಕೆ ಭಾಳ ದೊಡ್ಡ ಒಂದು ಬೆಳಕು ಕೊಡ್ತದೆ. ಆ ಭಕ್ತಿಯೇ ಅದೇ ಶಕ್ತಿ. ನಮ್ಮ ಭಾರತೀಯ ಸಂಸ್ಕೃತಿಗಂತೂ ಭಕ್ತಿ ಇಲ್ಲದೆ ಸಾಧ್ಯವಿಲ್ಲ. ನಾವು ಸ್ವಲ್ಪ ಆಧ್ಯಾತ್ಮ, ಧಾರ್ಮಿಕತೆ ಎಲ್ಲವೂ ಬೇಕು.
ಇದಿಲ್ಲದಿದ್ದರೆ ಬದುಕು ಶುಷ್ಕ ಆಗುತ್ತೆ, ಮತ್ತು ಮೊನೋಟನಸ್ ಆಗುತ್ತೆ, ಏಕತಾ ನಾವು ತನ್ನ ಮೂಡ್ತದೆ. ಭಕ್ತಿ ಬೇಕೇ ಬೇಕು. ಭಗವಂತನಲ್ಲಿ ಭಕ್ತಿ, ನಾವು ಮಾಡೋ ಕೆಲಸದಲ್ಲಿ ಭಕ್ತಿ, ಎಲ್ಲರನ್ನೂ ಪ್ರೀತಿಯಿಂದ ನೋಡುವಂಥ ಸ್ವಭಾವ, ಕಿರಿಯರಲ್ಲಿ ಗುರುವಿರಲಿ ಭಕ್ತಿ. ಅಷ್ಟು ಇದ್ದುಕೊಂಡು ಒಂದು ದೊಡ್ಡ ವಿಷಯನ ಮಾತ್ರ ನಮ್ಮ ಜೀವನ ಅದು ಪರಿಪೂರ್ಣತೆ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಬೇರೆ ಲೈನಲ್ಲಿ ಹೋಗ್ಬೋದು. ಅದು ಯಾವುದಂದ್ರೆ ನೀತಿ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನೋಡಿದ್ರಲ್ಲ ಸರ್, ಏನು ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ನನಗೆ, ಮಾರಲ್ ಸೈನ್ಸ್ ಅಂತ ಇತ್ತು. ಹೌದು ಸರ್, ಒಂದು ಪೀರಿಯಡ್ ಇತ್ತು ಅದು. ಈಗಿನ ಮಕ್ಕಳಿಗೆ ಅದು ಇಲ್ಲ ಅಲ್ಲ. ಎಷ್ಟೋ ಪಾಪ, ಎಷ್ಟೋ ತಂದೆ ತಾಯಿ ತುಂಬ ಒಳ್ಳೆ ಸಂಸ್ಕಾರ ಕೊಡ್ತಾ ಇದ್ದಾರೆ, ಅದು ಅರಿವ ಮೇಲೆ ಆಗ್ತಾ ಇದ್ದಾರೆ. ಮತ್ತೆ ಡಿಸ್ಟರ್ಬೆನ್ಸು ಇರ್ತದಿಲ್ಲ ಅಂತ. ಸ್ಕೂಲ್ಗಳಲ್ಲಿ ಒತ್ತಡ ಸ್ವಲ್ಪ ಜಾಸ್ತಿ, ಅದು ದೊಡ್ಡ ದೊಡ್ಡ ಟಾಪಿಕ್, ಅದ್ರ ಬಗ್ಗೆ ಬೇಡ. ಈ ನೀತಿ ಅನ್ನುವಂಥದ್ದನ್ನು ನಾವು ಯಾವತ್ತು, ಅದು ಯಾವುದು ಮಾನವೀಯ ಮೌಲ್ಯಗಳು ನೀತಿ ಅಂದರೆ, ವ್ಯಕ್ತಿತ್ವ ವಿಕಸನ ಜೊತೆಗೆ ಆ ಮೌಲ್ಯಗಳನ್ನೆಲ್ಲ ಅವರು ಹೇಳ್ಕೊಡ್ತಾರೆ. ಈ ಮೌಲ್ಯಗಳು ನಾವು ಯಾವತ್ತೂ ಬರೀಬಾರದು. ಹಾಗೆ ವೆರೆವರ್ ಇದು ಐ ಟ್ರಸ್ಟ್ ದೀಸ್ ಪಾಯಿಂಟ್ಸ್. ಪ್ರೀತಿ, ಭಕ್ತಿ, ನೀತಿ, ಇದುವೇ ಭಾರತದ ಸಂಸ್ಕೃತಿ, ಇದುವೇ ಕನ್ನಡದ ಸಂಸ್ಕೃತಿ, ಇದು ಜಯಪ್ರಕಾಶ್ ನಾಟ್ಯಲ್ಲಿರುವ ಸಂಸ್ಕೃತಿ. ಇಲ್ಲಿರುವ ಎಲ್ಲರೂ ನಾವು ಅದೇ ಮನೋಧರ್ಮದವರು. ಖುಷಿ ಆಯಿತು. ಹೀಗೆ ಮುಂದೆ ಮುಂದೆ ಸಾಗೋಣ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಹೊರಗಡೆ ನೋಡಿದರೆ ತುಂಬ ವಿಷಮಯವಾದ ವಾತಾವರಣ ಕೂಡ ನಾವು ನೋಡ್ತಾ ಇದ್ದೀವಿ. ಇದೆಲ್ಲರ ಮಧ್ಯೆ ನಮ್ಮ ಜೀವನವನ್ನು ಹಸನಾಗಿಸಬೇಕಾದ್ರೆ ಇಂಥ ಒಂದು ಸಜ್ಜನರ ಸಂಘ ಬೇಕು ಅಂತ ಕಾಣ್ತದೆ. ಇದು ಬೇಕು ಯಾರು. ಈ ಪ್ರೀತಿ ವಿಶ್ವಾಸ ನಿರಂತರವಾಗಿ ಎ.ಪಿ. ಅವರು ಅಂದ್ಕೊಳ್ಳೋದೆಲ್ಲ ನನಸಾಗ್ತಾವಲ್ಲ, ಆಗಿದೆ. ಅವರು ಆಲ್ರೆಡಿ ಎಷ್ಟೋ ದೊಡ್ಡ ಸಾಧನೆ ಅವರು ಮಾಡಿ ಆಗಿದೆ. ಇನ್ನು ಮುಂದೆ ಕೂಡ ಅವ್ರಿಗೆ ಭಗವಂತ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ನಾವೆಲ್ಲರೂ ಹಾರೈಸೋಣ. ಶುಭವಾಗಲಿ. ಐ ಲವ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಕೊನೆಯದಾಗಿ ಎಲ್ಲ ಕಡೆ ಹೇಳೋದು ಅಂತ ನಾನು, ಅದು ಕ್ಲೀಶೆ ಅಂತ ಅನಿಸಿದ್ರೂ ತೊಂದರೆ ಇಲ್ಲ. ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಸತ್ತಂತಿಗರನು ಬಡಿದೆಚ್ಚರಿಸು. ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು. ಒಟ್ಟಿಗೆ ಬಾಡುವ ತೆರದಲ್ಲಿ ಹರಸು. ಒಟ್ಟಿಗೆ ಬಾಡುವ, ಕುವೆಂಪು ಅವರು ಕೊಟ್ಟ ಸಂದೇಶ ಏನು ಬೇಕು. ಒಟ್ಟಿಗೆ ಬಾಡುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಡಿಂಡಿಮವ. ಎಲ್ಲರಿಗೂ ಸ್ವಾಮಿ ಒಳ್ಳೇದು ಮಾಡಲಿ. ಎ.ಪಿ. ಅವ್ರಿಗೆ ಭಾಳ ಇಷ್ಟವಾದ ಒಂದು ಸ್ತೋತ್ರ ಮಲ್ಲಿಗೆ. ಸರ್ ಹೆಚ್ಚು ಟೈಮ್ ಇಲ್ಲ ನನಗೆ, ಬೇರೆ ಬೇರೆ ಜೇಸಸ್ ನನ್ನ ದೇವರು. ನನಗೆ ಅವರು ದೇವರ ಸಮಾನ ಅಲ್ಲ, ನನಗೆ ದೇವರೇ. ಅವರು ಹಾಡಿರೋ ಒಂದು ಸ್ತೋತ್ರ ಮಾಲಿಕೆ ಹಾಡೋ ಪ್ರಯತ್ನ ಮಾಡ್ತೀನಿ. ನಿಸರಿ ಮರಿ ಸರಿ ಪಾನಿ ಸರಿ ಮಮ ನಿ ಸಜ ನಿ ಸಜ ನಿ ಸಜ ಪಾನಿ ನಿ ಪಾನಿ ನಿ ಮಮ 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 ರಿ ಮಮ ನಿ ಪಮರಿ ಸ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ. ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣ ಕೀರ್ತನಂ ಶಕ್ತಮಾನಸಂ ಭರಣಲೋಲುಪಂ ಭಕ್ತಲಾಲಸಂ. ಅರುಣಭಾಸುರಂ ಸ್ವಾಮಿ ಭೂತನಾಯಕಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಪ್ರಣಯ ಸತ್ಯಕಂ ಪ್ರಾಣನಾಯಕಂ, ಪ್ರಣಯ ಸತ್ಯಕಂ ಪ್ರಾಣನಾಯಕಂ, ಅನತಕಲ್ಪಕಂ ಸ್ವಾಮಿ ಸುಪ್ರಭಾಂಜಿತಂ. ಪ್ರಣವ ಮಂದಿರಂ ಸ್ವಾಮಿ ಕೀರ್ತನ ಪ್ರಿಯಂ,
ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಈ ಸುಂದರ ವಾತಾವರಣಕ್ಕೆ ನಾನು ಬರಮಾಡಿಕೊಂಡ JP ಅವರಿಗೆ ಕೃತಜ್ಞನಾಗಿದ್ದೇನೆ. ಅವರಿಗೆ ವಂದನೆಗಳನ್ನು ಹೇಳ್ತೀನಿ. ಎಲ್ರಿಗೂ